ಬೀಳು ಕೊಡಿರೆ ಸಾಕು ಬಹಳ ಕೃಪಾಳುಗಳ ವಿಧಿಯ ಚಿತ್ತ ವಿಟಾಳ ಗತಿಗೇನಾಯ್ತು 13 ಬುಧವಧಿಯಲೇ ಮೇಲೆ ನಿಮ್ಮಾತ್ಮಜರಿಗವನಿ ಪಾಲನೆಯ ಪರುಟವದ ಪಟ್ಟವ ಪಾಲಿಸುವರಿದಕೇನು ಹೊಲ್ಲೆಹವೆಂದನಾಧೌಮ್ಯ ಫಲಕುಜದ ಪಲ್ಲವದ ಪದ ಕರತಳದ ವಿಪುಲತಮಾಲ ಪತ್ರದ ಲಲಿತ ಕೇತಕಿ ನಖದ ದಾಡಿಮ ದಂತ ಪಂಕ್ತಿಗಳ ನಳಿನ ನಯನದ ಮಧುಪಕುಲ ಕುಂತಳದವನ ಸಿರಿ ಸವತಿಯಾದಳು ಜಲಜಮುಖಿ ಪಾಂಚಾಲೆಗೆಂದನು ಧೌಮ್ಯ ಮುನಿ ನಗುತ ಇವರು ಕಳುಹಿಸಿಕೊಂಡರ ನೃಪಭವನವನು ಹೊರ ಹೊಂಟರೊಡನೆ ಉತ್ಸವ ವಿಹೀನರು ವಿದುರ ಭೀಷ್ಮ ದ್ರೋಣ ಗೌತಮರು ಅವನಿಪತಿ ದುರ್ಯೋಧನಾದಿಗಳವನ ಸಹಭವರುಳಿಯೇ ಬಂದುದು ವಿವಿಧ ಜನದೊತ್ತೊತ್ತೆ ಮಸಗಿತು ರಾಜಬೀದಿಯಲಿ ಸಂದಣಿಸಿದುದು ಕೇರಿ ಕೇರಿಯ ಮಂದಿ ಮನೆ ಮನೆ ಮೇಲೆ ಘನತರು ವೃಂದದಲ್ಲಿ ಪುರಸದನ ಶಿಖರೌಘದಲ್ಲಿ ಶೋಕಿಸುತ್ತ ನಿಂದುದಲ್ಲಿಯದಲ್ಲಿ ನೋಟಕರಿಂದ ಕೆತ್ತುದು ಬೀದಿಪುರ ಜನ ಬಂದಿಯಲಿ ಸಿಲುಕಿದ ನೃಪಾಲರು ನಡೆದರೊಗ್ಗಿನಲಿ ಕುತ್ತುದಲೆಗಳ ಮೃಗದ ತೊಗಲಿನ ಸುತ್ತು ಹೊದಕೆಗಳೆಡದ ಆಯುಧ ತತಿಯ ಭಂಗದ ಬೂರಿ ತಾಪದಲ್ಲಿ ಹೊತ್ತು ಬೆದೆಗಳ ಹೊಗೆವ ಮೋರೆಯ ಕಿತ್ತಡದ ಕಡುಗೋಪ ಸಮತೆಗಳಿತ್ತಡಿಯ ತಡವಾಯುವ ನೃಪರೈತಂದರೊಗ್ಗಿನಲಿ. ಧೌಮ್ಯನು, ಅಮ್ಮ, ನೀವು ಬಹಳ ಕೃಪಾರ್ದ್ರ ಹೃದಯರು. ಈಗ ಆಗಿರುವುದು ವಿಧಿಯ ಮನಸ್ಸಿನ ಕೆಟ್ಟ ಆಲೋಚನೆಯಿಂದಾಗಿದೆ. 13 ವರ್ಷದ ಅವಧಿಯೇನೂ ಹೆಚ್ಚಲ್ಲ. ನಂತರ ನಿಮ್ಮ ಮಕ್ಕಳು ಪಟ್ಟ ಕಟ್ಟಿಸಿಕೊಂಡು ಭೂಮಿಯನ್ನಾಳುತ್ತಾರೆ. ಇದಕ್ಕೇಕೆ ಚಿಂತೆ ಎಂದನು. ಧೌಮ್ಯನು ಮುಂದುವರಿದು, ಫಲಭರಿತವಾದ ಮರಗಳ ಚಿಗುರಿನಂತಹ ಪಾದ, ದಟ್ಟವಾದ ಬೆಳೆದ ಹೊಂಗೆಯ ಮರದ ಕೈಗಳು, ಕೇದಗೆಯ ಉಗುರುಗಳು, ದಾಳಿಂಬದ ಹಲ್ಲುಗಳು, ಕಮಲದ ಕಣ್ಣುಗಳು, ದುಂಬಿಗಳಂತಹ ಮುಂಗುರುಗಳನ್ನುಳ್ಳ ವನಲಕ್ಷ್ಮಿಯು ದ್ರೌಪದಿಗೆ ಸವತಿಯಾದಳು ಎಂದು ಹೇಳಿ ವಿಷಾದದ ನಗೆಯನ್ನು ನಕ್ಕನು. ಅರಮನೆಯಿಂದ ಬೀಳ್ಕೊಂಡು ಬಂದ ಪಾಂಡವರೊಡನೆ ಉತ್ಸವವನ್ನೇ ಕಳೆದುಕೊಂಡು ವಿದುರ, ಭೀಷ್ಮ, ದ್ರೋಣ, ಕೃಪರು ಬಂದರು. ದುರ್ಯೋಧನನು ಅವನ ತಮ್ಮಂದಿರು ಅರಮನೆಯಲ್ಲಿಯೇ ಉಳಿದರು. ಪಾಂಡವರು ರಾಜಮಾರ್ಗದಲ್ಲಿ ಬರುವಾಗ ಜನರು ಗುಂಪು ಗುಂಪಾಗಿ ಬೀದಿಗಳಲ್ಲಿ ಕಾಣಿಸಿಕೊಂಡರು. ಕೇರಿಗಳಲ್ಲಿ ಮನೆಗಳ ಮೇಲೆ, ಮರಗಳ ಮೇಲೆ, ಗೋಪುರಗಳ ಮೇಲೆ ಶೋಕಿಸುತ್ತಾ ಪುರಜನರು ನಿಂತಿದ್ದರು. ಪಾಂಡವರನ್ನು ನೋಡುವ ಜನರಿಂದ ಬೀದಿಗಳು ತುಂಬಿ ಪಾಂಡವರು ನಡುವೆ ಸಿಕ್ಕಿ ಹಾಕಿಕೊಂಡರು. ಅದನ್ನು ತಪ್ಪಿಸಿಕೊಂಡು ಅವರು ಒಟ್ಟಾಗಿ ಮುಂದುವರಿದರು. ತಲೆಯನ್ನು ತಗ್ಗಿಸಿ ಕೃಷ್ಣಜಿನವನ್ನು ಹೊದ್ದು ಎಡದ ಕೈಗಳಲ್ಲಿ ಆಯುಧಗಳನ್ನು ಎತ್ತಿ ಹಿಡಿದು ಅಪಮಾನದ ಮಹಾತಾಪದಿಂದ ಹೊತ್ತು ಉರಿಯುತ್ತಿದ್ದ ಎದೆಗಳನ್ನು ಹೊಗೆಯಂತೆ ಕಪ್ಪಾದ ಮೋರೆಗಳಲ್ಲಿ ಒಂದು ಕಡೆ ಕೋಪ, ಇನ್ನೊಂದೆಡೆ ಸಮಾಧಾನಗಳನ್ನು ವ್ಯಕ್ತಪಡಿಸುತ್ತಾ
ಪಾಂಡವರು ಬೀದಿಯಲ್ಲಿ ನಡೆದು ಬಂದರು.